ನನಗೆ ಬರ್ತಿರೋ ಕೋಪಕ್ಕೆ ಇವ್ರಿಗೊಂದು ಕಚ್ಚಿ ಕಾಣಿಸ್ಬೇಕು. ಭುವನ್ ಪ್ಲೀಸ್ ತಾಳ್ಮೆ ತಂದ್ಕೊಳ್ಳಿ ಭುವನ್. ನೋಡಿ ನಾವಿಲ್ಲಿಗೆ ಬಂದೇ ಇಲ್ಲ, ಅವ್ರು ನೋಡೇ ಇಲ್ಲ, ಅವ್ರ ಮಾತುಗಳನ್ನ ಕೇಳೇ ಇಲ್ಲ ಅನ್ನೋ ಹಾಗೆ ಇದ್ಬೇಡ, ಸರಿನಾ? ನೋಡಿ ಈಗ ಮೊದಲು ಇಲ್ಲಿಂದ ಹೊರಡೋಣ. ಬನ್ನಿ ಬನ್ನಿ ಭುವನ್ ಬನ್ನಿ. ರಾಕಿ, ಕೆಲಸ ಕೆಟ್ಟೋಯ್ತು. ನಾನು ಆದಷ್ಟು ಬೇಗ ಮನೆ ಒಳಗಡೆ ಸೇರ್ಕೋಬೇಕು. ನೀನಿಲ್ದ ಎಸ್ಕೇಪ್ ಆಗು ಬೇಗ. ಎಲ್ಲೋಗೋದು ಈ ಟೈಮಲ್ಲಿ? ಎಲ್ಲೋಗ್ಲಿ? ಅದಕ್ಕಿಂತ ಮಾತಾಡೋಕ್ಕೆ ಟೈಮ್ ಇಲ್ಲ. ಮೊದಲು ನೀನು ಎಸ್ಕೇಪ್ ಆಗಿಲ್ಲಿಂದ ಓಡು. ದನಿಗಳಿಗೆ ನಾನು ನನ್ನ ಕೈಯಾರೆ ಮೋಸ ಮಾಡಿಬಿಟ್ಟೆ. ಪಾಪಿ ನಾನು. ಇನ್ನೊಂದೆಷ್ಟು ಪಾಪದ ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ನಾವು ದೇವರು. ಭುವನ್ ಪ್ಲೀಸ್ ನೋಡಿ, ಈಗ ನೀವು ಕಣ್ಣೀರು ತುಂಬಿಕೊಂಡು ಹಣೆ ಹಣೆ ಚಚ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ. ಗಿಡಿಗೆ ಹೇಳ್ದಾಗ ಹೇಳ್ದೆ ಶತ ನೀನು ಅವ್ನ ದನಿಗಳ ಮಗ ಅಲ್ಲ, ಮೋಸಗಾರ ಅಂತ. ಆದರೆ ಪ್ರತಿ ಸಲ ನಿನ್ನ ಮಾತು ಕೇಳಿದಾಗ್ಲೂ ನಾನು ನಿನ್ನ ಮಾತು ನಂಬ್ತಾ ಇರಲಿಲ್ಲ. ನೀನು ವಿಲನ್ ಥರ ನೋಡಿದೆ. ನಿನ್ನ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡಿದೆ. ನಿನ್ನ ಸೈಕೋ ಅಂತೆ. ಒಳ್ಳೆ ಪೆಟ್ಟೆ ಕೊಟ್ಟ ಭುವಿ. ಛೀ, ಭುವಿ ಅನ್ನೋ ಹೆಸರು ಬೇರೆ ಅವನಿಗೆ. ಆಗಿದ್ದಾಗೋಯ್ತು. ಕಾಲ ಮಿಂಚು ಹೋಗಕ್ಕೆ ಮುಂಚೆ ನಿಮಗೆ ಸತ್ಯ ಗೊತ್ತಾಯ್ತಲ್ಲ. ಸದ್ಯ ನೋಡಿ, ಈಗ ಹೀಗೆ ಸಂಕಟ ಪಟ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಅಪ್ಪಾಜಿ ಜೀವ, ಈ ಇಡೀ ಆಸ್ತಿ ಎಲ್ಲ ಅಪಾಯದಲ್ಲಿದೆ. ಈಗ ಸದ್ಯಕ್ಕೆ ನಾವು ಅಪ್ಪಾಜಿ ಮುಂದೆ ಇವರಿಬ್ಬರು ಮುಖವಾಡ ಕಳಿಸಿ ಹೇಗೆ ನಿಲ್ಲಿಸ್ಬೇಕು ಅಥವಾ ಇವರಿಬ್ಬರನ್ನ ಮನೆ ಬಿಟ್ಟು ಹೇಗೆ ಓಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಮಯ ಜಾಸ್ತಿ ತಗೊಂಡಷ್ಟು ಅಪಾಯಕ್ಕೆ ಹೆಚ್ಚು ಹತ್ತಿರ ಆಗ್ತಾ ಹೋಗ್ತೀವಿ. ಆಮೇಲೆಲ್ಲ ಕೈ ಮೀರಿ ಹೋಗುತ್ತಷ್ಟೆ. ಹೌದು ಶ್ರದ್ಧಾ, ನೀರು ಕುತ್ತಿಗೆ ಮಟ್ಟಕ್ಕೆ ಬರೋವರೆಗೂ ನಾನು ಮೈ ಮರೆತುಬಿಟ್ಟಿದ್ದೆ. ಇಲ್ಲ, ಉಳಿಸ್ಕೋತೀನಿ. ನಿನ್ನ ಬದುಕು, ದನಗಳ ಬದುಕು ಈಗ ನನ್ನ ಕೈಲಿದೆ. ಇಬ್ಬರನ್ನು ಉಳಿಸ್ಕೋತೀನಿ. ಇಬ್ಬರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಉಳಿಸ್ಕೋತೀನಿ. ಮುಳುಗೋದು ಬಿಡಲ್ಲ ಬಿಡಲ್ಲ. ಸರಿ, ಈಗ ರಿಲ್ಯಾಕ್ಸ್ ಆಗಿ ನಡೀರಿ, ಬನ್ನಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಆದರೆ ಇವತ್ತು ತಪ್ಪಿಸ್ಕೊಂಡಿದ್ದು ದೊಣ್ಣೆ ಅಲ್ಲ, ಬುಲೆಟ್. ಆದರೆ 1000 ವರ್ಷ ಆಯ್ಸು. ನನಗೆ 1000 ವರ್ಷ ನನ್ನಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು. ಇಲ್ಲ, ಈ ವಿಷಯದಲ್ಲಿ ಗಾದೆ ವರ್ಕೌಟ್ ಆಗಲ್ಲ. ಗಾದೆನ ನಾನು ವರ್ಕೌಟ್ ಮಾಡಬೇಕು, ಮಾಡಿಸ್ಬೇಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ನಿಜ ಹೇಳ್ಬಿಡ್ಲಾ ಭುವನ್ ಮತ್ತೆ ಶ್ರದ್ಧಾ ಮ್ಯಾಟ್ರು? ಬೇಡ ಬೇಡ ಬೇಡ. ಒಂದು ನಿಜ ಹೇಳಿದ್ರೆ ಇನ್ನೊಂದು ನಿಜ ಆಚೆ ಬರುತ್ತೆ.
ಅವಾಗ ನಾನು ತಗ್ಲಾಕೊಂಡ್ಬಿಡ್ತೀನಿ. ನೋ 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 ನೋ. ಛೇ, ದಿಕ್ಕೆ ಹೊಳಿತಿಲ್ವಲ್ಲಪ್ಪ. ಊರ್ಮಿಳ ತಗ್ಲಾಕೊಂಡ್ಬಿಟ್ವಲ್ವಾ. ಎಸ್ ಶಂಕರಣ್ಣ, ಡ್ಯಾಡಿ, ಓ ಮೈ ಡಿಯರ್ ಡ್ಯಾಡಿ, ಗೆಟ್ ರೆಡಿ. ಭುವಿ ಐಲಸ್ ರಾಕಿ, ಯುವರ್ ಜೀನಿಯಸ್ ಐಸೆ, ಯುವರ್ ಜೀನಿಯಸ್. ಭುವನ, ನೀನಾ ನಾನಾ ನೋಡೇ ಬಿಡೋಣ. ಶ್ರದ್ಧಾ, ಭುವನ್, ಇದೇನಿದು? ನಾನು ಕಣ್ಣು ಮುಚ್ಕೊಂಡು ಕನಸು ಕಣ್ಣು ಬಿಟ್ಟ ಮೇಲೂ ಹಾಗೆ ಮುಂದುವರಿತಾ ಇದೆಯಾ, ಅಥವಾ ನಾನಿನ್ನೂ ಎದ್ದಿಲ್ವೋ? ನನಗಂತೂ ಗೊತ್ತಾಗ್ತಾ ಇಲ್ಲ. ಅಪ್ಪಾಜಿ, ದನಗಳೇ, ಇದು ಕನಸಲ್ಲ, ನಿಜವಾಗ್ಲೂ ಬಂದಿದ್ದೀವಿ. ನೀವು ಪೂರ್ತಿ ನಿದ್ರೆ ಮಾಡಿ ಮುಗಿಸ್ಲಿ ಅಂತ ಬೆಳಗಾಗೋದನ್ನ ಕಾಯ್ತಾ ಇದ್ವಿ. ಎಂಥ ಅದೃಷ್ಟ ಅಲ್ವಾ ಇವತ್ತು ನಂದು. ನಾನು ಇಷ್ಟೊಂದು ಪ್ರೀತಿಸೋ ಜೀವಗಳನ್ನ ಎದ್ದ ತಕ್ಷಣ ನೋಡ್ತಾ ಇದ್ದೀನಿ ಅಂತಂದರೆ. ಬಾ ಕೂತ್ಕೋ ಶ್ರದ್ಧಾ, ಬಾ ಬೋರ್ ಕೂತ್ಕೋ, ಬಾ ಕೂತ್ಕೊಳ್ಳಿ. ದನಗಳೇ, ಭುವನ್, ನಿನ್ನ ಸಂಕೋಚನ ಎಲ್ಲ ಬದಿಗಿಡು. ಹಾಂ ಶ್ರದ್ಧಾ, ನನಗೇನು ಕನಸು ಬಿತ್ತು ಅನ್ನೋದು ಮರೆತು ಹೋಗೋ ಮೊದಲು ನಿಮ್ಗೆ ಹೇಳ್ತೀನಿ. ನೀನು ಕೇಳಿಸ್ಕೋಬೇಕು ಭುವನ್. ರಾತ್ರಿ ಎಲ್ಲ ಅದೇ ಯೋಚನೆ ಮಾಡ್ತಿದ್ನಲ್ಲ, ಅಥವಾ ಒಂದು ವಾರದಿಂದ ಅದೇ ಯೋಚನೆ ನನ್ನ ತಲೆನಲ್ಲಿ ನೋಡ್ತಾ ಇತ್ತಲ್ಲ, ಆ ಕಾರಣಕ್ಕೆ ಏನೋ ಈ ಕನಸು ಬಿದ್ದಿದ್ದು. ಮನೆ ತುಂಬ ಹಬ್ಬ, ಮನೆ ತುಂಬ ಏನಮ್ಮ, ಇಡೀ ಸಂಪಿಗೆ ಹಳ್ಳಿನಲ್ಲೇ ಹಬ್ಬ. ಮನೆ ಮುಂದೆಲ್ಲ ಚಪ್ರ ಹಾಕಿದ್ದೀವಿ, ನೀನು ರಂಗೋಲಿ ಹಾಕ್ತಾ ಇದ್ದೆ, ನಾನು ನಿನ್ನನ್ನು ದಬಾಯಿಸ್ತಾ ಇದ್ದೀನಿ. ಏನಮ್ಮ ಇದು, ಇವತ್ತು ನೀನೇ ಈ ಕೆಲಸನೆಲ್ಲ ಮಾಡಬೇಕು ಅಂತೇಳಿ. ಅದಕ್ಕೆ ನೀನು ಯಾವತ್ತಿನಂತೆ, ಯಾಕೆ ನನ್ನ ಮದುವೆ ಆದರೆ ನಾನು ಕೆಲಸ ಮಾಡಬಾರ್ದಾ, ಯಾವತ್ತಿದ್ರು ಈ ಕೆಲಸ ಎಲ್ಲ ನಾನೇ ಮಾಡೋದಂತ ಪಾಠ ಶುರು ಮಾಡಿದೀಯ ನನಗೆ ನೀನು. ಆಮೇಲೆ ನಮ್ಮ ಭುವಿ ಒಳ್ಳೆ ರಾಜ್ಕುಮಾರ್ ಅಂತಾರ ಬಟ್ಟೆ ಹಾಕೊಂಡು ಬೀಚ್ತಾ ಇದ್ದಾನೆ. ಈ ಭುವನ್ಗೆ ಅದೇನು ಸಂಭ್ರಮನೋ ಏನೋ, ಮನೆನೆಲ್ಲ ಅರಮನೆ ತರ ಸಿಂಗಾರ ಮಾಡಿದ್ದಾನೆ. ದನಗಳೇ, ಈ ವಿಷಯ ಹೇಳಿದ್ರೆ ನಿಮ್ಮ ಎದೆ ಹೊಡೆದೋಗುತ್ತೆ ಅನ್ನೋ ಭಯ ನಮ್ಮಿಬ್ರಿಗೂ ಇದ್ರು. ನಮ್ಮನ್ನ ಬೈತಿರೋ, ಹೊಡಿತಿರೋ, ಸಾಯಿಸ್ತಿರೋ, ಏನಾದರೂ ಮಾಡ್ಲಿ, ಸತ್ಯ ಹೇಳಲೇಬೇಕು, ಅದೇನಾದರೂ ಆಗಲಿ ಅಂತ ಹೇಳ್ತಾ ಇದೀವಿ. ಇದು ಸತ್ಯ ದನಗಳೇ. ಒಬ್ಬ ಅಯೋಗ್ಯನ, ನೀಚನ, ವಂಚಕನ ನಾನೇ ನನ್ನ ಕೈಯಾರೆ ಕರ್ಕೊಂಡ್ ಬಂದ್ಬಿಟ್ಟೆ ಮನೆಗೆ.